ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಇದನ್ನ ನೋಡಿ. ನೋಡ್ದವರು ನಿಮ್ಮಿಬ್ರ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಹೇಳಿ. ಅದಕ್ಕೆ ಆ ಸೂಕ್ಷ್ಮನ ಅರ್ಥ ಮಾಡ್ಕೊಂಡು ನೀವಿಬ್ರು ಜೋಡಿ ಹಕ್ಕಿಗಳ ತರ ಒಂದೇ ರೂಮಲ್ಲಿ ಇರ್ಬೇಕು ಅಂತ ನಿಮ್ ಮಗ ನಿಮ್ನ ಇಲ್ಲಿ ತಂದು ಸೇರಿಸಿದ್ದಾರೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಅತ್ತೆ ಜೊತೆ ಜಗಳ ಆಡದೆ ಹೊಂದ್ಕೊಂಡು ಹೋಗ್ಬೇಕು. ಅವನು ನನ್ನ ಮಗ ಕಣವ. ಎಲ್ಲರೂ ಸಂದಾಗಿರ್ಬೇಕು, ಜೊತೆನಾಗೇ ಇರಬೇಕು ಅಂತ ಅವನ ರಕ್ತಗೆ ಅದು ಅರ್ಧ ಬಂದ್ಬಿಟ್ಟೈತೆ. ನಾನೇನೋ ಅವನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅನುಸರಣೆ ಮಾಡ್ಕೊಂಡು ಹೋಯ್ತೀನಿ. ಆದರೆ ಬೇರೆಯವರು ಕೂಡ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಂದಾಗಿರ್ತದೆ. ನೋಡಿದ್ರ ಅತ್ತೆ, ಮಾವ ನಿಮ್ ರೂಮಿಗೆ ಬರೋದನ್ನ ನಿಮ್ ಮಗ ಒಪ್ಪೋದಿಲ್ಲ ಅಂತ ಹೇಳ್ತಿದ್ರಿ. ಅವರಾಗೆ ಮಾವನ್ನ ನಿಮ್ ರೂಮಿಗೆ ಕರ್ಕೊಂಬಂದು ಸೇರ್ಸಿದ್ರು. ಅಂದ್ರೆ ಅದರ ಅರ್ಥ ನೀವು ಮಾವ ಜೊತೆಯಾಗಿರೋದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ ಅಂತ ತಾನೇ? ನನ್ನ ನಿಮ್ಮ ನಡುವೆ ಶುರುವಾಗಿರೋ ಈ ಆಟದಲ್ಲಿ 2ನೇ ಪಂದ್ಯನ ನಾನು ಗೆದ್ದಾಗಿದೆ. ಇನ್ನು ನನ್ನ ಬೆರಳಿಗೆ ಉಂಗುರ ತೊಡಿಸೋದಕ್ಕೆ ಕೇವಲ ಒಂದೇ ಒಂದು ಪರೀಕ್ಷೆ ಬಾಕಿ ಇದೆ. ಅಧಿಕಾರನ ನೀವು ನನ್ನ ಕೈ ಕೊಡೋದಕ್ಕೆ ರೆಡಿ ಆಗ್ಬಿಡಿ. ಮೇಡಮ್ ಅವರೇ, ಏನಾಗಿದೆ ನಿಮ್ಗೆ? ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಎಲ್ಲದಕ್ಕೂ ನೀವೇ ಕಾರಣ ಮೇಡಮ್ ಅವರೇ. ಏನು? ನಾನಾ? ಏನ್ ಹೇಳ್ತಿದ್ದೀರ ನೀವು? ನಿಜ ಮೇಡಮ್ ಅವರೇ, ನಿಮ್ಮನ್ನ ನಾನು ಹೆಂಡ್ರು ಅಂತ ಹೇಳ್ಕೊಳಕ್ಕೆ ನನಗೆ ಸಾನೇ ಸಂತೋಷ ಆಯ್ತೈತೆ. ಹಾಂ, ಆ ಇಂಗ್ಲೀಷ್ನಾಗ ಏನೋ ಹೇಳ್ತಾರಲ್ಲ, ಹಾಂ ನೆನಪಾಯ್ತು. ಥ್ಯಾಂಕು. ಅಯ್ಯೋ ಮುದ್ದುಗೌಡ್ರೆ, ಅದು ಟ್ಯಾಂಕು ಅಲ್ಲ, ಥ್ಯಾಂಕ್ ಯು ಅಂದ್ರೆ ನಿಮ್ಗೆ ಧನ್ಯವಾದ ಅಂತ. ಅಯ್ಯೋ, ನಾನು ಅದನ್ನೇ ಮೇಡಮ್ ಅವರೇ ಹೇಳಿದ್ದು. ಸರಿ ಗೌಡ್ರೆ, ಆದ್ರೆ ಅದನ್ನ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ಅಂದರೆ, ದೂರ ದೂರ ಆಗಿರೋ ಮನ್ಸುಗಳನ್ನ ಒಂದು ಮಾಡಿರೋದು ಯಾವತ್ತೇ ನೀವು. ಇವತ್ತು ಅಪ್ಪ ಅವ್ವ ಇಬ್ಬರು ಒಂದೇ ಕೋಣೆನಾಗ ಸಂತೋಷವಾಗವ್ರೆ ಅಂದರೆ ಅದಕ್ಕೆ ನೀವೇ ಕಾರಣ. ಗೌಡ್ರೆ, ನಿಮ್ಮ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಒಡೆದಿರೋ ಮನೆ ಮನಸ್ಸುಗಳನ್ನ ಒಂದು ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಅದೇನೇ ಇರಲಿ ಐಸು ಮೇಡಮ್ ಅವರೇ, ಪ್ರತಿಯೊಬ್ಬ ತಾಯಿನೂ ತನ್ನ ಮಗನ ಲಗ್ನ ಮಾಡಿದ್ಮೇಲೆ ಅಟ್ಟಿಗೆ ಬರೋ ಸೊಸೆ ತನ್ನ ಮಗನ ಚೆನ್ನಾಗಿ ನೋಡ್ಕೋತಾಳ, ಅಥವಾ ಅವ್ವ ಮಗನ ಮಧ್ಯೆ ಚಾಡಿ ಹೇಳಿ ಅವರಿಬ್ಬರನ್ನ ದೂರ ಮಾಡ್ತಾಳ ಅಂತ ಆತಂಕ ಇಟ್ಕೊಂಡಿರ್ತಾಳೆ. ಆದರೆ ನೀವು ಆ ಥರ ನಡ್ಕೊಳ್ದೆ
ನನ್ನ ಸುಖ ಶಾಂತಿ ಬಯಸೋದ್ರ ಜೊತೆನಾಗೆ ಪ್ರತಿ ಕ್ಷಣ ನಮ್ಮ ಅವ್ವ ಸಂದಾಗಿರ್ಬೇಕು ಅಂತಲೇ ಯೋಚನೆ ಮಾಡ್ತಿರ್ತೀರ. ಈ ದಿವಸ ಅವಳ ಮನಸ್ಸಲ್ಲಿ ದುಃಖನ ಅರ್ಥ ಮಾಡಿಕೊಂಡು ಅಪ್ಪ ಅವನು ಒಂದು ಮಾಡಿ ಅವಳು ಯಾವಾಗಲೂ ನಗ್ನಗ್ತಾ ಇರಂಗೆ ಮಾಡಿದ್ದೀರಾ. ಬರೀ ಅವಳು ಮಾತ್ರ ಅಲ್ಲ, ನಾನು ಸಾನೇ ಖುಷಿಯಾಗಿದ್ದೀನಿ ಮೇಡಮ್ ಅವರೇ. ಇದಕ್ಕೆಲ್ಲ ನೀವೇ ಕಾರಣ. ನೀವು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ ಗೌಡ್ರೆ. ನೀವು ನಗ್ನಗ್ತಾ ಇರ್ತೀನಿ ಅನ್ನೋದಾದ್ರೆ ನಿಮ್ಮ ಐಶು ನಿಮಗೋಸ್ಕರ ತನ್ನ ಪ್ರಾಣ ಬೇಕಾದರೂ ಕೊಡ್ತಾಳೆ. ಏನಮ್ಮಿ ಮೂರೊತ್ತು ದಿಮ್ಮನಂಗೆ ತಿಂದು ತೇಗ್ತಿಯಲ್ಲ, ಈಟೇನ ತಾಕತ್ತಿರೋದು? ಹೊಸಿ ಜೋರಾಗಿ ಒತ್ತು. ಏನು ಹಿಂಗೆ ನೋಡಿಯೇ? ಐಶ್ವರ್ಯಂಗೆ ಹೇಳಿ ನೀನು ಆ್ಯಕ್ಟಿಂಗ್ ಮಾಡಿರೋ ಸಿನಿಮಾ ಅದಲ್ಲ, ಅದನ್ನು ರಂಗೇಗೌಡನಿಗೆ ತೋರಿಸು ಅಂತ ಹೇಳ್ಬೇಕಾಯ್ತದೆ. ನೇರವಾಗಂತೂ ನಾನು ಸೋಲ್ಸಕ್ಕಾಗಕ್ಕಿಲ್ಲ. ಅದಕ್ಕೆ ಹಿಂಗೆ ಅಡ್ಡಾರಿ ಹಿಡ್ಕೊಂಡು ಬಂದಿದ್ಯಾ? ನಿನ್ನ ಮಗ ಸೊಸೆ ಹೋಗಿ ಅಟ್ಟಿ ಒಳಗೆ ಸೇರ್ಕ ಅಂದ ತಕ್ಷಣ ಬಂದು ಸೇರ್ಕೊಂಬಿಟ್ಟಿದ್ಯಲ್ಲ, ನಿನ್ನ ಜನ್ಮಕ್ಕೆ ಹೊಸಿನಾದ್ರೂ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಏನೇ ಮಾನ ಮರ್ವಾದೇನ? ನನ್ನ ಅಟ್ಟಿಯೊಳಗೆ ನನ್ನ ಕೋಣೆನಾಗ ಬರಕ್ಕೆ ನಾನು ಮಾನ ಮರ್ಯಾದೆ ಪ್ರಶ್ನೆ ಲೆಕ್ಕಾಚಾರ ಹಾಕ್ಬೇಕಾ? ಹೋಗಮ್ಮಿ, ಮಾಡಬಾರ್ದು ಅನ್ಯಾಯ ಮಾಡಿರೋ ನಿನಗೆ ಅದರ ಅವಶ್ಯಕತೆ ಇಲ್ಲ ಅಂದಮೇಲೆ ನ್ಯಾಯ ನೀತಿನೇ ನನ್ನ ಉಸಿರು ಅಂತ ಬಾಳ್ತಿರೋ ನನಗೆ ಯಾರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು ಅಂತ ಬೋಧನೆ ಮಾಡ್ತೀಯಾ? ನೀನು ಆಡೋ ಮಾತುಗಳು ಹಳ್ಳಿ ಕಟ್ಟೆನ ಕುಂತ್ಕೊಂಡು ಪಂಚಾಯಿತಿ ಮಾಡ್ತೀಯಲ್ಲ, ಅಲ್ಲಿ ಕೇಳಕ್ಕೆ ಸಂದಾಗಿರ್ತದೆ. ಆದ್ರೆ ಈ ಕಾಂಚನಂತವ ಅದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತು ಸಿಗಕ್ಕಿಲ್ಲ. ನೀಂತಾವ ಕಿಮ್ಮತ್ ತಗೊಂಡು ದೊಡ್ಡ ಬೋರೇಗೌಡ ಅಂತ ಅನ್ನಿಸ್ಕೊಳ್ಳೋ ಆಸೆ ನಂಗೇನಿಲ್ಲ. ಹಂಗೆಯ ನಿನ್ನಂಥವಣ್ಣ ನಾನು ಹೆಂಡ್ರು ಅಂತ ಹೇಳಿ ನಿನ್ನ ಜೊತೆ ಬಾಳೋ ಇಷ್ಟನೂ ನಂಗಿಲ್ಲ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಅಂತ ಪೌರು ಸಾಯಿರವನೇ ಆಗಿದ್ರೆ ಜೈಲಿನಿಂದ ಹಂಗೆ ಎಲ್ಲಾನ ದೇಶಾಂತರ ಹೊಂಟೋಗ್ಬೇಕಾಗಿತ್ತು. ಮಾನ ಮರುವುದೇ ಬಿಟ್ಬಿಟ್ಟು ಅಟ್ಟಿನಾಗ ಬಂದು ಕಳ್ಳನಂಗೆ ಸೇರ್ಕೊಂಡ್ಬಿಟ್ಟಲ್ಲ. ಅಲ್ಲ, ಕಳ್ಳನಂಗೆ ಬಂದು ಎಟ್ಟಿ ಒಳಗೆ ಸೇರ್ಕೊಂಡು ರಂಗೇಗೌಂಟವ ನಾನೇ ನಿಮ್ಮ ಅಪ್ಪ ಅಂತ ಹೇಳಿ ನನ್ನ ಸೊಸೆ ಕಿವಿ ಊದಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಹಿಂಗೆ ಕ್ವಾಣೆ ಒಳಗೆ ಬಂದು ಸೇರ್ಕೊಂತಿರ್ಲಿಲ್ಲ. ಇದೆಲ್ಲ ಯಾಕೆ? ಮಗ ಸೊಸೆ ತವ ಒಳ್ಳೆಯವನು ಅಂತ ಬಿರು ತಕ್ಕಳಕ್ಕ. ನಮ್ಮ ಅವನಿಂದ ದೂರ ಹೋಗ್ಬೇಡ, ಅವಳ ಮನಸ್ಸಿಗೆ ನೋವು ಮಾಡಬೇಡ ಅಂತ ನನ್ನ ಮಗ ರಂಗೇಗೌಡ ನನಗೆ ಹೇಳವನೆ. ಆ ಮಾತು ಉಳಿಸ್ಕೋಬೇಕು ಅಂತ ನಿನ್ನ ಜೊತೆನಾಗೆ ಈ ಕ್ವಾಣೆನಾಗಿರಕ್ಕೆ ನಾನು ಒಪ್ಕೊಂಡಿದ್ದು. ಅದನ್ನ ಬಿಟ್ರೆ ನಾನು ಒಳ್ಳೆಯವನು ಅಂತ ಬಿರುದು ಬಾವಲಿ ತಕ್ಕೋಬೇಕಾಗಿಲ್ಲ. ನಾನೆಂಥವನು ಅನ್ನೋದು ಬರೀ ಹಟ್ಟಿಯವ್ರಿಗೆ ಮಾತ್ರ ಅಲ್ಲ, ಇಡೀ ಹಳ್ಳಿಗೆ ಸಂದಾಗ ಗೊತ್ತದೆ, ತಿಳ್ಕ. ಒಪ್ಕೋತೀನಿ, ಆದರೆ ಅದ್ಯಾವ ಧೈರ್ಯದ ಮ್ಯಾಕೆ ಇಲ್ಲಿ ಇರ್ತೀನಿ ಅಂತ ಒಪ್ಕೊಂಡೆ. ಅಕಸ್ಮಾತು ನೀನು ಮಲಗಿತ್ತವನೇ ನಿನ್ನ ಮೆಟ್ರಿ ಇಸ್ಕಿನ ನಿನ್ನ ಸಾಯಿಸ್ಬಿಟ್ರೆ? ಅಯ್ಯ ಮೂದೇವಿ, ನೀನು ಅಂಥವಳೆ ಅನ್ನೋದು ನನಗೆ ಸಂದಾಗ ಗೊತ್ತದೆ. ಅದಕ್ಕೆ ನಂಗೇನಾರ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಕಾರಣ ನನ್ನ ಹೆಂಡ್ರಿ ಅಂತ ಪತ್ರ ಬರೆದು ಐಶ್ವರ್ಯನ ತಾಬ ಕೊಟ್ಟು ಬಂದಿವ್ನಿ. ಅವಳೇನಾದರೂ ಅದು ಪೊಲೀಸ್ನವ್ರಿಗೆ ಕೊಟ್ಲು ಅಂದರೆ
ನಿಂಗೆ ಜೈಲು ಸತಸಿದ್ದ. ಯಾಕಮ್ಮಿ ಗರ ಬಡ್ದವ್ರಂಗೆ ಸುಮ್ಕೆ ಕುತ್ಕೊಂಡ್ಬಿಟ್ಟೆ? ಕಾಯಿ ನಡೆಸೋದು ನಿಂಗೆ ಆಟೆ ಅಲ್ಲ ಬರೋದು, ಹೆಂಗ್ ನಡೆಸ್ಬೇಕು ಅನ್ನೋದನ್ನ ನನ್ನ ಸೊಸೆ ನಂಗೂ ಪಾಠ ಮಾಡವಳೆ. ನಿನ್ನಂತ ಅಡ್ಡ ದಾರಿ ಹಿಡಿದವ್ರನ್ನ ಹೆಂಗ್ ಸರಿ ದಾರಿಗೆ ತರಬೇಕು ಅನ್ನೋದು ನನ್ನ ಸೊಸೆಗೆ ಸಂದಾಗಿ ಗೊತ್ತದೆ. ಇನ್ನ ಉಳಿದಿರೋ ಜೀವನ ಪೂರ್ತಿ ನನ್ನ ಕಾಲೊತ್ತೋದ್ ಬಿಟ್ರೆ ಬೇರೆ ಕ್ಯಾಮೇನೇ ಇಲ್ಲ ನಿಂಗೆ. ಒತ್ತು ಒತ್ತು. ಮೆತ್ತಿಗೆ ವಸಿ ನಿಧಾನ. ಅಸ್ತ್ರ, ಪೊಲೀಸು, ಜೈಲು, ಹಾಗೆ ನಾನು ಹಿರಿಗೌಡನಿಗೆ ಊಟ ಮಾಡಿಸ್ತಿದ್ದು ನೋಡಿ ನಿಮ್ಮಿಬ್ಬರಿಗೂ ಆಶ್ಚರ್ಯ ಆಗಿರ್ಬೇಕಲ್ವೇ? ಏನಪ್ಪ ಅವನ್ನ ಗಂಡ ಅಂತಲೇ ಒಪ್ಕೊಳಕ್ಕಿಲ್ಲ, ಅವ್ನ ಮೆಟ್ರೆ ಇಸ್ಕಿ ಸಾಯಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತಿದ್ದವಳು ಈಗ ಇದ್ದಕ್ಕಿದ್ದಂಗೆ ಪಿರುತಿ ತೋರಿಸ್ತವಳಲ್ಲ ಅಂತ ಇಬ್ಬರಿಗೂ ಅನುಮಾನ ಬಂದಿರ್ಬೇಕಲ್ವೇ? ಏ ಅನುಮಾನ ಏನು, ಅದು ದಿಟಾನೇ ತಾನೇ, ನಾವು ನಮ್ಮ ಕಣ್ಣಾರೆ ನೋಡಿದ್ದೀವಿ. ಅಲ್ಲ ಕಣ್ತಂಗ್ಯವ, ನೀನು ಹುಲಿ ಜಾತಿಗೆ ಸೇರಿದವಳು. ನೀನು ನೋಡಿದ್ರೆ ಊರ್ ಜನ ಎಲ್ಲ ಕಡಕಡ ಅಂತ ನಡುಕ್ತಾರೆ. ಅಂಥದ್ರಾಗ ನೀನು ಒಳ್ಳೆ ಸಾಧು ಪ್ರಾಣಿ ಹಸಿನ್ ಥರ ಆ ಸೇವೆ ಮಾಡ್ತಿದ್ದೀಯಲ್ಲ, ಅದು ನೋಡ್ಬಿಟ್ಟು ನೀನು ನಮ್ಮ ಕಾಂಚನನೇ ನಾನು ಅನುಮಾನ ಬಂದ್ಬಿಡ್ತು ನಮಗೆ. ಅಣ್ಣ, ಒಂದೊಂದು ಕಿತ ಬೇಟೆ ಆಡೋ ಹುಲಿ ಕೂಡ ಇಲಿ ಆಗ್ಬೇಕಾಯ್ತದೆ. ಹಂಗನ್ ಮಾತ್ರಕ್ಕೆ ಅದ್ರ ಶಕ್ತಿ ಕಡಿಮೆ ಆಗೈತೆ ಅಂತ ಅರ್ಥ ಅಲ್ಲ. ಅದು ಹೆಂಗ್ ದಾಳಿ ಮಾಡೋದು ಅಂತ ಯೋಚನೆ ಮಾಡಿ ಉಪಾಯದಿಂದ ಬೇಟೆ ಶುರು ಮಾಡ್ತದೆ. ಇಲ್ಲ ಅದರಲ್ಲಿರೋ ಒಂದು ದೌರ್ಬಲ್ಯನ ಬಿಟ್ಕೊಟ್ಟು ಅದಿಯೋಳ್ದಂಗೆ ಕೇಳ್ಕೊಂಡು ಸುಮ್ಕಿರ್ಬೇಕಾಯ್ತದೆ. ಅಂದ್ರೆ ನಿನ್ನ ಮಾತಿನ ಅರ್ಥ ಏನು ತಂಗ್ಯವ್ವ? ಅರ್ಥ ಈಟೆಯ, ನಾನು ಈ ಅಟ್ಟಿಗೆ ಬಂದು ಹೆಂಗ್ ಸಂಚು ಮಾಡಿ ಪದ್ಮಾವತಿನ ಸಾಯಿಸ್ದೆ, ಹೆಂಗ್ ಹಿರಿಗೌಡನ್ನ ಜೈಲಿಗೆ ಕಳಿಸ್ದೆ ಅನ್ನೋ ವಿಚಾರನೆಲ್ಲ ಆ ಐಶ್ವರ್ಯ ಈಡಿಯೋ ಮಾಡಿಟ್ಕೊಂಡು ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲದೆ ಇದ್ರೆ ಇದನ್ನೆಲ್ಲ ರಂಗೇಗೌಡಂಗೆ ತೋರಿಸಿ ನಿನ್ನ ಬಂಡವಾಳ ಬಯಲು ಮಾಡ್ತೀನಿ ಅಂತ ಐಶ್ವರ್ಯ ನನ್ನ ಎದುರಿಸ್ತಾವಳೆ. ನಾಳೆಗೆ ನಾನು ಬದುಕಿರ್ಬೇಕು, ಅದೇ ಗತ್ನಾಗ ಆಳ್ಬೇಕು ಅನ್ನೋದಾದ್ರೆ ಇವತ್ತು ಅವಳು ಹೇಳ್ದಂಗೆ ಕೇಳ್ಕೊಂಡು ಇರಲೇಬೇಕಾಗದೆ. ದಿಟಾ ಕಾಂಚನ, ಅವಳು ಹೇಳಿದಕ್ಕೆಲ್ಲ ನೀನು ಒಪ್ಕೊಳ್ಳೋದೇ ಸರಿ ಅನ್ನಿಸ್ತೈತೆ. ಯಾಕಂದ್ರೆ ಆ ಹಿಡಿಯೋದಾಗೆ ನೀನು ಏನೇನು ಅನ್ಯಾಯ ಮಾಡಿದ್ಯಾ ಅನ್ನೋದನ್ನೆಲ್ಲ ನೀನು ಒಪ್ಕೊಂಡ್ಬಿಟ್ಟಿದ್ಯಾ ಅಂದ್ಮ್ಯಾಕೆ ನೀನು ಸಿಕ್ಕಾಕೊಂಡು ನಿನ್ನ ಜೊತೆನಾಗೆ ನಾವು ಸಿಕ್ಕಾಕೊಬೇಕಾಯ್ತದೆ. ಗ್ರಹಣ ಅನ್ನೋದು ಸೂರ್ಯಂಗೆ ತಪ್ಪಿಲ್ವಂತೆ, ಹಂಗೆ ಈಗ ನಿನ್ನ ಗ್ರಹಚಾರ ಸರಿ ಇಲ್ಲ ಅಂದ್ಕೊಂಡು ಈಗ ಒಂದು ಕ್ಯಾಮೆ ಮಾಡು. ಗಾಳಿ ಬಂದಾಗ ತೂರ್ಕೊಳ್ಳೋನೆ ಜಾಣ ಅನ್ನೋ ಗಾದೆ ಮಾತನಂಗೆ ಈಗ ನೀನು ಐಶ್ವರ್ಯನ್ ತವ ಹೋಗಿ ನಾನು ತೆಪ್ಪಾಯ್ತು ಅಂತ ಕೈ ಮುಕ್ಕೊಂಡು ಸಮಯ ಕೇಳ್ಕೊಂಬಿಡು. ಆಗ ಯಾವುದೇ ಅಪಾಯನೂ ಬರದೆ ಉಪಾಯದಾಗೆ ರಂಗೇಗೌಡನ ಬಂದೂಕಿನ ಗುರಿಯಿಂದ ಬಚಾವಾಗ್ಬೋದು. ಅದಕ್ಕೆ ಏನಾರ ಮಾತಾಡಕ್ ಮುಂಚೆ ಏನು ಮಾತಾಡ್ತಾ ಇದೀನಿ ಅದನ್ನ ಯೋಚನೆ ಮಾಡಿ ಮಾತಾಡೋದ್ ಕಲಿ. ನಾನು ತೆಪ್ಪು ಮಾಡದೇ ಇದ್ರು ಜಾಣ್ ತಂದಿಂದ ಬ್ಯಾರೆಯವ್ರ ಕೈಲಿ ತಪ್ಪು ಮಾಡಿಸಿ ಅವ್ರನ್ನ ನನ್ನ ಕಾಲ್ ಕೆಳಗಡೆ ಇಟ್ಕೊಳ್ಳೋ ಚಾಲಾಕಿ ಈ ಕಾಂಚನ. ಅಂಥವಳೋಗಿ ಐಶ್ವರ್ಯಂತವ ನಾನು ಮಾಡಿ ತೆಪ್ಪಾಯ್ತು ಅಂತ ಕೈ ಮುಗಿದು ಕೇಳ್ಕೋಬೇಕೆ? ಅಂತ ಕನ್ಸೆಲ್ಲ ಕಾಣಬೇಡ. ಸೋತು ಶರಣಾಗೋದು ನಮ್ಮ ವಂಶದಾಗೆ ನಡ್ಕೊಂಬಂದಿಲ್ಲ. ಹುಲಿ 2 ಹೆಜ್ಜೆ ಹಿಂದ್ಕಿಕ್ತು ಅಂದ್ರೆ ಅದು ಎದ್ರಕಂಡೈತೆ ಅಂತ ಅರ್ಥ ಅಲ್ಲ. ಬಲವಾಗಿ ಮ್ಯಾಕ್ ಎಗರಕ್ಕೆ
ಶಕ್ತಿನ ಸೇರ್ಸ್ಕೊಂತೈತೆ ಅಂತ ಅರ್ಥ. ಅವಳೀಗ ನಾನು ಗೆದ್ದು ಬಿಟ್ಟಿವ್ನಿ ಅನ್ನೋ ಭ್ರಮೆನಾಗೆ ಮೈ ಮರ್ತವಳು. ಹಂಗೆ ಮೈ ಮರ್ತಿರ್ಲಿ, ಆಮ್ಯಾಗ ಕೊಡ್ತೀನಿ ನೋಡು ಒಂದು ಚಾಟಿ ಏಟ. ಅದ್ರ ಬರೇ ಮಾಯಕ್ಕೆ ಅವಳಿಗೆ 7 ಜನ್ಮ ಆದ್ರೂ ಸಾಕಾಗಕ್ಕಿಲ್ಲ. ಅಣ್ಣ, ನಾನು ಹೇಳೋ ಕೆಲಸನ ನೀನು ಆದಷ್ಟು ಬಿರ್ನೆ ಮಾಡಬೇಕು. ಅತ್ತೆ, ತುಂಬ ಬೇಜಾರಾಗ್ತಿದ್ಯಾ ಅತ್ತೆ? ಪಾಪ ಆಗದೆ ಇರುತ್ತಾ? ಈ ಸಲ ನಾನು ಗೆದ್ದೇ ಗೆಲ್ತೀನಿ ಅಂತ ಏನೆಲ್ಲ ಆಸೆ ಇಟ್ಕೊಂಡಿದ್ರಿ. ಆಸೆ ನಿರಾಸೆ ಆದರೆ ಖಂಡಿತ ಜೀವನನೇ ಬೇಡ ಅನ್ನೋಷ್ಟು ಬೇಸರ ಆಗುತ್ತೆ. ಯಾವುದೇ ಕಾರಣಕ್ಕೂ ರಂಗೇಗೌಡರು ಮಾವನ್ನ ನಿಮ್ಮ ರೂಮಿಗೆ ಕರ್ಕೊಂಡು ಬಂದು ಸೇರ್ಸಲ್ಲ ಅಂತೆಲ್ಲ ನಿಮಗೆ ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡ್ರಿ. ಆದರೆ ಈಗ ನೋಡಿ, ಅವರೇ ಒಪ್ಕೊಂಡು ಮಾವನ್ನ ನಿಮ್ಮ ರೂಮಿಗೆ ಕರ್ಕೊಂಡು ಬಂದು ಸೇರಿಸಿದ್ರು. ಇಷ್ಟಾದ್ಮೇಲೂ 3ನೇ ಪರೀಕ್ಷೆ ಬೇಕಾ? ತಪ್ಪನ್ನ ಅರ್ಥ ಮಾಡಿಕೊಂಡು ಸೋತೆ ಅಂತ ಶರಣಾಗ್ಬೋದು ತಾನೆ? ಅರೆ ಎಲ್ಲ ನಿನ್ನ ಬುದ್ಧಿವಂತಿಕೆಯಿಂದಾನೆ ಗೆದ್ದು ಬಿಟ್ಟಿದ್ದೀನಿ ನಾವಂಗೆ ಮಾತಾಡ್ತಾ ಇದೆಯಲ್ಲ. ಏನಮ್ಮ ನೀನು ಗೆದ್ದಿದ್ದು? ಮೊದಲನೇ ಕಿತ ರಂಗೇಗೌಡನ ಮುಂದೆ ಮಡಿಕೊಂಡು ಗೆದ್ದೆ. 2ನೇ ಕಿತ ಯಾರೋ ಮಾಡಿರೋ ಈಡಿಯಾ ಮಡಿಕೊಂಡು ಗೆದ್ದಿದ್ಯಾ. ಎಲ್ಲನೂ ಬ್ಯಾರೆಯವ್ರ ಸಹಾಯದಾಗ ಗೆದ್ದಿದ್ಯಾ. ಇದ್ರಾಗ ನಿನ್ನ ಬುದ್ಧಿವಂತಿಕೆ ಏನು ಬಂತು ಹೇಳು? ದಿಟ್ಟವಾಗ್ಲೂ ನೀನು ಬುದ್ಧಿವಂತನೇ ಆಗಿ ನಿನ್ನ ಬುದ್ಧಿಯಿಂದಾನೇ ಎಲ್ಲ ಗೆದ್ದಿದ್ರೆ ನಾನೇ ಉಂಗುರ ತಕೊಂಬಂದು ನಿಂಗೆ ಹಾಕಿ ಸೋತೆ ಅಂತ ಒಪ್ಕತ್ತಿದ್ದೆ. ಕರೆಕ್ಟ್ ಅತ್ತೆ, ನೀವು ಹೇಳೋದ್ರಲ್ಲೂ ಒಂದು ನ್ಯಾಯ ಇದೆ. ಈ ವಿಡಿಯೋಯಿಂದ ನಿಮಗೆ ಭಯ ಇದೆ ಅಂತ ತಾನೇ ನೀವು ಹೇಳ್ತಿರೋದು? ಸರಿ, ಈ ವಿಡಿಯೋನ ಈಗಲೇ ಡಿಲೀಟ್ ಮಾಡಿ ನನ್ನ ಬುದ್ಧಿವಂತಿಕೆಯಿಂದನೇ ನಿಮ್ಮನ್ನು ಸೋಲಿಸ್ತೀನಿ. ಮೆಚ್ಚಿದೆ ಕಣವ, ಮೆಚ್ಚಿದೆ. ನೀನೇ ಗೆದ್ದುಬಿಟ್ಟೆ. ನೀನು ಒಳ್ಳೆ ಮನ್ಸು ಮುಂದೆ ನಾನು ಸೋತೋಗ್ಬಿಟ್ಟೆ ಕಣವ. ಇನ್ನೊಂದು ಪರೀಕ್ಷೆ ಮಾಡಿ ನಿನ್ನ ಮನ್ಸು ನೋಯ್ಸೋಕ್ಕೆ ನಂಗೆ ಇಷ್ಟ ಇಲ್ಲ. ಒಂದು ವೇಳೆ ನಾನು ಪರೀಕ್ಷೆ ಮಾಡಿದ್ರು ನಿನ್ನ ಬುದ್ಧಿವಂತಿಕೆಯಿಂದ ನೀನು ಗೆದ್ದೇ ಗೆಲ್ತೀಯ ಅನ್ನೋ ನಂಬಿಕೆ ನನಗದೆ. ಪದ್ಧತಿ ಪ್ರಕಾರ ಉಂಗುರವ ಪೂಜೆ ಮಾಡಿ ಕೊಡ್ದಾಗೆ ಇಟ್ಟಿವ್ನಿ. ಹೋಗಿ ತಕೊಂಡು ಹಾಕ್ಕಳವ.
ಅವಳು 100 ಬಾಣ ಬಿಡ್ತಾಳಂತೆ. ಬಾಣ ಬಿಡೋ ಗಂಟ ನೋಡ್ಕೊಂಡು ನಾವು ಸುಮ್ಕೆ ಕುಂತಿರ್ಬೇಕಂತೆ. 23 ವರ್ಷದಿಂದ ನಾನು ಕಷ್ಟಪಟ್ಟು ಕಟ್ಟಿರೋ ಈ ಸಾಮ್ರಾಜ್ಯವ 3 ಆಟದಲ್ಲಿ ಅವಳು ಗೆದ್ದು ಬಿಡ್ತಾಳಂತೆ. ಆಮೇಲೆ ನನ್ನ ಅಧಿಕಾರನೆಲ್ಲ ಅವಳು ಕೈನಾಗ ಕೊಟ್ಟು ಅರ ಶಿವ ಅಂತ ಮೂಲೆನಾಗ ಕುಂತ್ಕೋಬೇಕಂತೆ.